ಕುಡಚಿ ಬಾಗಲಕೋಟೆ ರೈಲ್ವೆ ಕಾಮಗಾರಿಯಲ್ಲಿ ಭಾರಿ ಗೋಲ್ಮಾಲ್. ತಮಗೆ ಯಾವ ರೀತಿ ಬೇಕೋ ಆ ರೀತಿ ಕಳಪೆ ಕಾಮಗಾರಿ ಮಾಡುತ್ತಿರುವ ಅಲ್ಲಿಯ ಸಿಬ್ಬಂದಿ, ಕಣ್ಣು ಮುಚ್ಚಿ ಕುಳಿತ ಅಧಿಕಾರಿಗಳು, ಜನಪ್ರತಿನಿಧಿಗಳು. ಸ್ಥಳಕ್ಕೆ ರೈಲ್ವೆ ಹೋರಾಟ ಸಮಿತಿ ಅಧ್ಯಕ್ಷ ಕುತುಬುದ್ದೀನ್ ಕಾಜಿ ಭೇಟಿ. ಕಾಮಗಾರಿ ಪರಿಶೀಲನೆ, ಕಳಪೆ ಕಾಮಗಾರಿ ಬಗ್ಗೆ ಗಂಭೀರ ಆರೋಪ. ಬಾಗಲಕೋಟೆ ಜಿಲ್ಲೆಯ ಜನರ ಬಹುನಿರೀಕ್ಷಿತ ಕುಡಚಿ ಬಾಗಲಕೋಟೆ ರೈಲ್ವೆ ಹೋರಾಟ ಏನಿದೆ ಅದು ಈಗ ಈಡೇರಿದೆ. ಈಗಾಗಲೇ ಬರದಿಂದ ಕಾಮಗಾರಿ ಪ್ರಗತಿಯಲ್ಲಿದೆ ಅನ್ನುವಂತಹ ಸುದ್ದಿ ಕೇಳಿ ಜನ ಸಂತೋಷಗೊಂಡಿದ್ದರು. ಇದರ ಮಧ್ಯೆ ಮೊನ್ನೆ ಸುರಿದಿರ್ತಕ್ಕಂಥ ಭಾರೀ ಮಳೆಗೆ ಅಲ್ಲಿರುವಂತಹ ಕಟ್ಟಡಗಳು ಕುಸಿದಿದ್ದನ್ನು ಕಂಡ್ರೆ ಸಂಪೂರ್ಣ ಕಾಮಗಾರಿ ಕಳಪೆಯಾಗಿದೆ. ಇದು ನೂರಾರು ವರ್ಷದ ಹೋರಾಟದ ಪ್ರತಿಫಲವಾಗಿ, ನೂರಾರು ವರ್ಷದ ಬೇಡಿಕೆಯ ಪ್ರತಿಫಲವಾಗಿ ಇವತ್ತು ತೊರೆತಿರುವಂತಹ ಈ ರೈಲ್ವೆ ಏನೊಂದು ಕಾಮಗಾರಿ ಇದೆ, ಇದು ಸಂಪೂರ್ಣವಾಗಿ ಹಳ್ಳ ಹಿಡಿದಿದೆ. ಕಾಮಗಾರಿ ಜಾಗದಲ್ಲಿ ನೀರು ನಿಂತಿದೆ, ಅಲ್ಲಲ್ಲಿಗೆ ಸ್ಲ್ಯಾಬ್ಗಳು, ಕಾಂಕ್ರೀಟ್ಗಳು ಎಲ್ಲ ಬಿರುಕು ಬಿಟ್ಟಿದೆ ಅನ್ನುವಂತಹ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಇದರ ಮಧ್ಯೆ ರೈಲ್ವೆ ಸಮಿತಿ ಹೋರಾಟದ ಅಧ್ಯಕ್ಷರಾಗಿರ್ತಕ್ಕಂಥ ಕುತುಬುದ್ದೀನ್ ಕಾಜಿ ಅವರು ಈ ಸ್ಥಳಕ್ಕೆ ಭೇಟಿ ನೀಡಿ ಕಾಮಗಾರಿಯನ್ನ ಪರಿಶೀಲನೆ ಮಾಡಿದರು. ಅದೇ ಜಾಗದಲ್ಲಿ ನಿಂತು ಅಧಿಕಾರಿಗಳನ್ನ, ಜನಪ್ರತಿನಿಧಿಗಳನ್ನ ತರಾಟೆಗೆ ತೆಗೆದುಕೊಂಡ್ರು. ಏನ್ರಿ ಅಧಿಕಾರಿಗಳೇ, ಏನ್ರಿ ಜನಪ್ರತಿನಿಧಿಗಳೇ, ನೀವು ಇಷ್ಟೆಲ್ಲ ಹೋರಾಟ ಮಾಡಿ ನಮಗೆ ರೈಲ್ವೆ ಕೊಡ್ತಾ ಇದ್ರಿ, ಆದರೆ ಈ ರೈಲ್ವೆಯಲ್ಲಿ ಬಹಳ ಕಳಪೆ ಗುಣಮಟ್ಟದ ಕಾಮಗಾರಿ ನಡೀತಾ ಇದೆ. ಜನ ಇಲ್ಲಿ ನೂರಾರು ವರ್ಷ ಓಡೋರಿದ್ದಾರೆ, ತಮ್ಮ ಜೀವವನ್ನ ಕೈಲಿ ಹಿಡ್ಕೊಂಡು ಜನ ಓಡಾಡಬೇಕಾ? ಈಗಿಂದೀಗಲೇ ಈ ಕೆಲಸವನ್ನ ಸ್ಟಾಪ್ ಮಾಡಿಸಿ ಒಳ್ಳೆಯ ಗುಣಮಟ್ಟದ ಕೆಲಸಕ್ಕೆ ಚಾಲನೆ ಕೊಡಿ ಅಂತ ಕುತುಬುದ್ದೀನ್ ಕಾಜಿ ಅವರು ಜನಪ್ರತಿನಿಧಿಗಳನ್ನ, ಅಧಿಕಾರಿಗಳನ್ನ ಒತ್ತಾಯಿಸಿದ್ದಾರೆ. ಬನ್ನಿ ಅವರೇನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ. ಬಾಗಲಕೋಟೆ ಜಿಲ್ಲೆಯ ಎಲ್ಲ ಬಾಂಧವರಿಗೆ ನಮಸ್ಕರಿಸುತ್ತಾ, ನಾನು ಕುತುಬುದ್ದೀನ್ ಕಾಜಿ. ಇವತ್ತ ಲೋಕಾಪುರ ರೈಲ್ವೆ ನಿಲ್ದಾಣದ ನಿರ್ಮಾಣದ ಒಂದು ಕಾಮಗಾರಿಯ ವೀಕ್ಷಣೆ ಮತ್ತು ಇಲ್ಲಿ ಸ್ಥಿತಿಗತಿ ನೋಡ್ಲಿಕ್ಕೆ ಇವತ್ತು ನಾವು ಬಂದಿದ್ದೀವಿ. ದುರಂತ ಏನಪ್ಪಾ ಅಂದ್ರೆ, ಇವತ್ತ ಒಂದಲ್ಲ 120 ಕೋಟಿ ರೂಪಾಯಿ ವೆಚ್ಚದೊಳಗ ಕಜ್ಜಿ ಡೋನಿಯಿಂದ ಲೋಕಾಪುರವರೆಗೆ ಈ ಕಾಮಗಾರಿ ಪ್ರಾರಂಭ ಆಗಿ ಮುಕ್ತಾಯದ ಹಂತದಲ್ಲಿ ಇದೆ. ಆದ್ರೆ ದುರಂತ ಏನಂದ್ರ, ಈ ಮೊನ್ನೆ ಮಳೆಗೆ ಈ ನಮೂನೆಯಾಗಿ ಇದು ರೈಲ್ವೆ ನಿಲ್ದಾಣದ ಪ್ಲಾಟ್ಫಾರ್ಮ್ ಮತ್ತು ಇಲ್ಲೇ ಭರಾವು ಕೂಡ ಹಾಕಿದ್ದಾರೆ. ಒಂದು ಇಂಜಿನಿಯರ್ಗೆ, ಒಂದು ರೈಲ್ವೆ ಇಲಾಖೆ, ಒಂದು ಉನ್ನತ ಮಟ್ಟದ ಅಧಿಕಾರಿಗಳಿಗೆ ಅಷ್ಟು ಪ್ರಜ್ಞೆ ಐತೆ ಇಲ್ಲ ಅನ್ನುವಂಥದ್ದು ನಾವು ದುಃಖದಿಂದ ಹೇಳ್ಬೇಕಾಗತ್ತ. ಇಲ್ಲಿ ಮಳೆ ಬಂದ್ರ ಈ ರೈಲು ನಿಲ್ದಾಣಕ್ಕೆ ಡ್ಯಾಮದ ಗಾಡಿ ಕಟ್ಟಾರೋ ಏನು ರೈಲ್ವೆ ನಿಲ್ದಾಣ ಕಟ್ಟಾರ ಅನ್ನೋದಂತ ಒಂದೂ ಅರ್ಥ ಆಗ್ತಾ ಇಲ್ಲ. ಇಲ್ಲಿ ಕಾಮಗಾರಿಗೆ ಅಗತ್ಯ ಇರುವಂತ ಎಲ್ಲ ಸಾಮಗ್ರಿಗಳು ಅಂದ್ರೆ ಹಿಟಾಚಿಗಳು ಮತ್ತು ಟಿಪ್ಪರ್ಗಳು, ಜೆಸಿಬಿಗಳು ಮತ್ತು ನಿರ್ಮಾಣಕ್ಕೆ ಅಗತ್ಯ ಇರುವಂತಹ ಶೆಡ್ಗಳು, ಲೇಬರ್ಗೆ ಇರುವಂತಹದ್ದು, ಇವೆಲ್ಲ ಒಂದು ಸುನಾಮಿಯ ರೀತಿಯಲ್ಲಿ ಮುಳುಗಡೆ ಆಗ್ಯಾವ. ನಮಗೆ ಬಹಳ ದುಃಖದ ಸಂಗತಿ, ಇಲ್ಲೇ ರೈಲ್ವೆ ಇಲಾಖೆ ಅಧಿಕಾರಿಗಳು ಬಂದು ಇದು ನೂರಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಈ ರೈಲ್ವೆ ನಿಲ್ದಾಣ ಎಷ್ಟು ಖರ್ಚು ಮಾಡ್ಯಾರ, ಅದರಷ್ಟು ಮತ್ತೆ ಖರ್ಚು ಮಾಡುವ ಸ್ಥಿತಿ ಇವತ್ತು ನಮ್ಮ ರೈಲ್ವೆ ಇಲಾಖೆಗೆ ಅಥವಾ ಸಾರ್ವಜನಿಕ ಬೊಕ್ಕಸಕ್ಕೆ ಹೆಚ್ಚಿನ ಹೊರೆ ಆಗೈತಿ. ಇದು ಬಂದು ಯಾರಾದ್ರೂ ಒಂದು ಯೋಜನೆ ಇರ್ಲಾರ್ದ, ಒಂದು ಪ್ಲಾನ್ ಇರ್ಲಾರ್ದ ಕಟ್ಟಡಗಳಾಗ್ಲಿ, ಇವತ್ತು ರೈಲ್ವೆ ನಿಲ್ದಾಣ ಆಗ್ಲಿ, ಅವ್ರು ಯಾವ ರೀತಿ ಕಟ್ಟಾರ ಅಂದ್ರ ಅವ್ರ ದಡ್ಡತನಕ್ಕ ಇದು ಹಿಡಿದ ಕನ್ನಡಿ ಅಂತ ನಾ ಹೇಳಬಹುದು. ಇದು ಮುಂದೆ ಬರ್ರಿ, ಇದು ಕನಿಷ್ಠ 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದು ಮೇಲ್ಸೇತುವೆ ನಿರ್ಮಾಣ ಆಗ್ತಾ ಇದೆ. ಇದು ಅಂತಿಮ ಕಟ್ಟಡದ ಅಂತಿಮ ಹಂತದಲ್ಲಿ ಇದೆ. ಇದು ಮುಗಿಯಕ್ಕೆ ಅಂತದನ್ನ ಈಗ ನಿನ್ನೆ ಮಳೆಗೆ ಅದು ಪೂರಾ ನೀರು ಹರಿದು ಆ ಸೇತುವೆಯನ್ನು ಕುಸಿದು ಹೋಗಿದೆ. ಆದ್ರೆ ಒಂದು ಇಂಜಿನಿಯರ್ಗಳು, ರೈಲ್ವೆ ಇಲಾಖೆ ಅಧಿಕಾರಿಗಳು ಈ ರೀತಿಯಾಗಿ ನಾವು
ನೀರಿಗೆ ಹೋಗುವಂತ ವ್ಯವಸ್ಥೆ ಆಗ್ಲಿಲ್ಲ ಅಂದ್ರೆ ನಾವು ಹೆಂಗ್ ನಿರ್ಮಾಣ ಮಾಡ್ಬೇಕನ್ನೋದು ಮುಂದಾಲೋಚನೆಯನ್ನ ಇರದೆ ಇದು ಬಹಳಷ್ಟು ಹಾನಿಗೆ ಈಡು ಮಾಡಿದ್ದಾರೆ. ಅದಕ್ಕೆ ನಾವು ನೇರವಾಗಿ ರೈಲ್ವೆ ಅಧಿಕಾರಿಗಳಿಗೆ ನಾನು ಆರೋಪವನ್ನ ಮಾಡ್ತೀನಿ. ಈ ರೀತಿ ಸಾರ್ವಜನಿಕರ ಬೊಕ್ಕಸಕ್ಕೆ ನೀವು ಒಂದು ಹಾನಿಯನ್ನ ಉಂಟು ಮಾಡ್ತಾ ಇದ್ದೀರಿ. ಮತ್ತ ಕೆಲಸದ ಮೇಲೆ ನಿಮ್ಗೆ ಹೆಚ್ಚಿನ ಜವಾಬ್ದಾರಿ ಇಲ್ಲದಿರೋದು ಬಹಳ ನಾಚಿಕೆಗೆಟ್ಟಿನ. ಈ ಭಾಗದ ಸಂಸದರು ಸಚಿವರುಗಳು ಬಂದಾರ, ಅವರಾರು ಬಂದು ನೋಡಿ ಇದು ಹಾನಿಯಾಗುವಂತದ್ದು, ಇದು ಸಾರ್ವಜನಿಕರಿಗೆ ಬೊಕ್ಕಸಕ್ಕೆ ಲಾಸ್ ಆಗುವಂತ ಒಂದು ವ್ಯವಸ್ಥೆಯನ್ನ ಯಾವ ರೀತಿ ಇದು ಪರಿಹಾರ ಮಾಡ್ತೀರಿ ಅಂತ ಹೇಳಿ ನಾನು ಅವ್ರಿಗೆ ಒತ್ತಾಯನ್ನ ಮಾಡ್ತೀನಿ. ನಾ ಕುತುಬುದ್ದೀನ್ ಕಾಜಿ. ಕಜ್ಜಿ ಡೋಣಿಯಿಂದ ಪ್ರಾರಂಭವಾಗಿರುವ ಈ ಕಾಮಗಾರಿ ಸುಮಾರು 120 ಕೋಟಿ ಅಂದಾಜು ವೆಚ್ಚದಲ್ಲಿ ನಿರ್ಮಾಣವಾಗ್ತಾ ಇದೆ. ಆದರೆ ಇಲ್ಲಿ ನೋಡಿದ್ರೆ ಕಾಜಿ ಅವರ ಹೇಳೋ ಪ್ರಕಾರ ಏನು ರೈಲ್ವೆ ನಿಲ್ದಾಣ ನಿರ್ಮಾಣ ಮಾಡ್ತಿದ್ದೀರೋ ಅಥವಾ ನೀರಿನ ಡ್ಯಾಮ್ ನಿರ್ಮಾಣ ಮಾಡ್ತಾ ಇದ್ದೀರೋ, ನೀವು ಬಳಸುವಂಥ ಎಲ್ಲ ಇಟ್ಯಾಚಿಗಳು JCBಗಳು ನೀರಿನಲ್ಲಿ ನಿಂತಿವೆ. ಸಾರ್ವಜನಿಕರ ದುಡ್ಡು ನೀರಿನಲ್ಲಿ ಹೋಮ ಮಾಡಿದಂತೆ ಇವತ್ತು ಹಾಳಾಗ್ತಾ ಇದೆ. ಈ ಭಾಗದ ಸಂಸದರಾಗಲಿ ಸಚಿವರಾಗಲಿ MLAಗಳಾಗಲಿ ಇವತ್ತಿಗೂ ಧ್ವನಿ ಎತ್ತಿಲ್ಲ. ಈ ರೀತಿ ಸಾರ್ವಜನಿಕರ ದುಡ್ಡು ಪೋಲಾದರೆ ಹೇಗೆ? ಈಗ ನಿರ್ಮಾಣ ಹಂತದಲ್ಲಿರುವ ಕೊನೆಯ ಹಂತದಲ್ಲಿರುವ ಈ ಒಂದು ಮೇಲ್ಸೇತುವೆ ಸಂಪೂರ್ಣ ಹಾಳಾಗಿದ್ದು ಇದರ ಬಗ್ಗೆ ಒಂದು ಗಂಭೀರವಾಗಿರುವಂತಹ ತನಿಖೆಯಾಗಬೇಕು. ಬರುವಂತಹ ದಿನಗಳಲ್ಲಿ ಸಾರ್ವಜನಿಕರಿಗೆ ಒಳ್ಳೆ ಸುಸಜ್ಜಿತವಾದಂತಹ ರೈಲ್ವೆ ಸಿಗಬೇಕು. ಇದೇ ಹೋರಾಟಗಾರರ ಒಂದು ಹೋರಾಟವಾಗಿದೆ. ಸಾರ್ವಜನಿಕರು ಈ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಸಾರ್ವಜನಿಕರ ದುಡ್ಡು ಈ ರೀತಿ ಪೋಲಾಗೋದು ಜನಪ್ರತಿನಿಧಿಗಳಿಗೆ ಆಟವಾಗಿದೆ, ಅಧಿಕಾರಿಗಳಿಗೆ ಆಟವಾಗಿದೆ. ಇಲ್ಲಿ ನೀರಿನಲ್ಲಿ ಹೋಮ ಮಾಡಿದಂತೆ ಆಗುತ್ತಿರುವಂತಹ ಈ ದುಡ್ಡಿನ ಸೋರಿಕೆಯನ್ನ ಆದಷ್ಟು ಬೇಗ ಕಡಿವಾಣ ಹಾಕಬೇಕು. ಮತ್ತೆ ಇದರ 2ರಷ್ಟು ಖರ್ಚಾಗುವ ಹಣವನ್ನ ಅಧಿಕಾರಿಗಳ ತಲೆದಂಡಕ್ಕೆ ಕಟ್ಟಬೇಕು ಅನ್ನುವಂಥದ್ದೇ ಕಾಜಿಯವರ ವಾದವಾಗಿದೆ. ಅಲ್ಲದೆ ಇವರು ಯಾವ ಇಂಜಿನಿಯರು, ಯಾವ ರೀತಿ ಇವರು ಪ್ಲಾನ್ ಮಾಡಿದ್ದಾರೆ, ಈ ರೀತಿ ನೀರು ನಿಂತರೆ ಏನು ಗತಿ ಅನ್ನೋದನ್ನ ಮೊದಲೇ ಆಲೋಚನೆ ಮಾಡಬೇಕಾಗಿತ್ತು. ಇದು ಇಂಜಿನಿಯರ್ಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಕಾರಣ ಆಗಿದೆ ಅನ್ನುವಂಥದ್ದು ಕುತುಬುದ್ದೀನ್ ಕಾಜಿಯವರ ವಾದವಾಗಿದೆ. ಸಾರ್ವಜನಿಕರು ಕೂಡ ಇದನ್ನ ಜಾತಕ ಪಕ್ಷಿಯಂತೆ ಕಾಯ್ತಾ ಇದ್ದಾರೆ. ಈ ಒಂದು ಏನು ಕೆಲಸ ಇದೆ ಇದು ಅತ್ಯಂತ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಆಗಬೇಕು. ಸಂಘರ್ಷ ನ್ಯೂಸ್ ಕರ್ನಾಟಕ ಚಾನೆಲ್ ಕೂಡ ಇದನ್ನೇ ಒತ್ತಾಯ ಮಾಡ್ತದೆ. ಸಾರ್ವಜನಿಕರ ದುಡ್ಡು ಸರಿಯಾಗಿ ವಿನಿಯೋಗ ಆಗಬೇಕು, ಸಾರ್ವಜನಿಕ ದುಡ್ಡು ಸರಿಯಾಗಿ ಬಳಕೆಯಾಗಬೇಕು. ಕುಡ್ಚಿ ಬಾಗಲಕೋಟೆ ಕಾಮಗಾರಿ ಏನಿದೆ ಇದು ಅತ್ಯಂತ ಸುಂದರವಾಗಿ ಮತ್ತು ಗಟ್ಟಿತನದಿಂದ ಕೂಡಿರಬೇಕನ್ನುವಂಥದ್ದೇ ನಮ್ಮ ವಾದವಾಗಿದೆ. ಹಾಗಾಗಿ ಈ ಭಾಗದ ಜನಪ್ರತಿನಿಧಿಗಳು ಎಲ್ಲರೂ ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಈ ಕಾಮಗಾರಿಯನ್ನ ಸರಿಯಾಗಿ ಮಾಡಲಿ ಎಂದು ಈ ಮೂಲಕ ನಾವು ಕೇಳಿಕೊಳ್ತೇವೆ. ಸಂಘರ್ಷ ನ್ಯೂಸ್ ಕರ್ನಾಟಕ.